ಹಲೋ ನಮಸ್ಕಾರ ರೀ ಎಲ್ಲ ಹಿರಿಯರಿಗೆ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಮಗೆ ಸಪೋರ್ಟ್ ಮಾಡ್ರಿ. ಸೊ ಇಲ್ಲಿ ನೋಡ್ಬೋದು ಭಾರತ ಚುನಾವಣಾ ಆಯೋಗದ SIR ಫಾರ್ಮ್. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋನಾಗ ಆನ್ಲೈನ್ SIR ಫಾರ್ಮ್ ತುಂಬೋದು ತೋರಿಸಿದ್ನಿ. ಇವಾಗ ಆಫ್ಲೈನ್ SIR ಫಾರ್ಮ್ ಹೆಂಗ್ ತುಂಬೋದು ನೋಡೋಣ ಬರ್ರಿ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಂತ ನಾನು ಮತ್ತು ನಮ್ಮ ಮದರ್ದ ಇಬ್ಬರದು ಫಾರ್ಮ್ ತುಂಬಿಸಿ ತೋರ್ಸತ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು ಫಸ್ಟ್ ನಮ್ಮ ಮತದಾರರ ಹೆಸರು ಇರ್ತದೆ, ಮತ್ತು ಅದಾದ್ಮೇಲೆ ಗುರುತಿನ ಚೀಟಿ ಸಂಖ್ಯೆ, ಇದು EPIC ನಂಬರ್ ನೋಡ್ಬೋದು ಇಲ್ಲಿ. ಇದಾದ್ಮೇಲೆ ಕ್ರಮ ಸಂಖ್ಯೆ ಇದು ವೆರಿಫೈ ಮಾಡ್ಕೋರಿ ಇದು ನಿಮ್ದ ಐತಿಲ್ಲೋ ಅಂತ. ಮತ್ತೆ ನಿಮ್ದು ವೋಟಿಂಗ್ ID ಎಲ್ಲಿ ಬರುತ್ತಲ್ಲ ಆ ಸಾಲಿ ಹೆಸರು ಕೊಟ್ಟಾರ ನೋಡ್ರಿ. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಇಲ್ಲಿ ಲೆಫ್ಟ್ ಸೈಡ್ಗ ಮತ್ತೆ ರೈಟ್ ಸೈಡ್ಗ. ಲೆಫ್ಟ್ ಸೈಡ್ಗೆ ಏನಂದ್ರೆ ನಿಮ್ದ ಏಜ್ 41 ಇಯರ್ಸ್ ಗಿಂತ ಮೇಲಿದ್ರ ಲೆಫ್ಟ್ ಸೈಡ್ಗ ನಿಮ್ ಹೆಸರು ಇರುತ್ತೆ 2002 ಪಟ್ಟಿ ಒಳಗ. ಇಲ್ಲಿ ಮತದಾರರ ಹೆಸರು ತುಂಬಬೇಕ, ಮತ್ತ ಸಂಬಂಧಿ ಹೆಸರು ಸಂಬಂಧ ಇದೆಲ್ಲ ಮದರ್ದ ಫಾರ್ಮ್ ತುಂಬತ್ನಾಗ ನೋಡೋಣ. ಇವಾಗ ಇದು ನನ್ನ ಫಾರ್ಮ್ ಐತಿ, ನನ್ನ ರೈಟ್ ಸೈಡ್ ತುಂಬಬೇಕು. ಸೊ ರೈಟ್ ಸೈಡ್ ಅಲ್ಲಿ ಹೆಂಗ್ ತುಂಬಬೇಕು ನೋಡೋಣ. ಸೊ ರೈಟ್ ಸೈಡ್ ದಾಗ 2002 ಹೆಸರು ಯಾರು ಇರ್ತಿದ್ಲ ಅವ್ರದ ಹೆಸರು ಬರಿಬೇಕು. ಇಲ್ಲಿ ನೋಡ್ರಿ ಹೆಸರೊಳಗ ನಾನು ನಮ್ಮ ಮದರ್ದು ಬರಿತೀನಿ, ಯಾಕಂದ್ರೆ ಅವ್ರದ 2002 ಫಾರ್ಮ್ ಆಗ ಹೆಸರಿತ್ತ. ಸೊ ಅವ್ರದ ಭಾವಚಿತ್ರ ಗುರುತಿನ ಸಂಖ್ಯೆ ಇದ್ರೊಳಗ ಅವ್ರದ ವೋಟರ್ ID ಏನೈತ್ಲಾ BJT ಈ ತರ ಸ್ಟಾರ್ಟ್ ಆಗ್ತೈತಿ ಅದು ಬರಿಬೇಕು. ಅಲ್ಲಿ ಕಾರ್ನರ್ ನೋಡ್ಬೋದು ಮೇಲೆ ಅಲ್ಲಿ ನಂದು ವೋಟರ್ ID ಐತಿ, ಇಲ್ಲಿ ನಮ್ಮ ಮದರ್ ವೋಟರ್ ID ಬರಿಬೇಕು. ಸೊ ಮದರ್ ವೋಟರ್ ID ಬರದ್ಮೇಲೆ ಸಂಬಂಧಿಯ ಹೆಸರು ಇಲ್ಲಿ ನನ್ನ ಹೆಸರು ಬರಿಬೇಕು. ನೀವು ಮ್ಯಾಗಿನವ್ರಿಗೆ ಏನ್ ಸಂಬಂಧ ಐತಿ ಅದು ತೋರಿಸ್ತೈತಿ. ಸೊ ಸಂಬಂಧಿ ಹೆಸರು ಬರಿತೇನೆ ನೋಡ್ರಿ. ಇವಾಗ ಸಂಬಂಧಿ ಹೆಸರು ನನ್ನ ಹೆಸರು ಬರಿಬೇಕು. ಸೊ ಆಮೇಲೆ ಸಂಬಂಧ ಏನೈತಿ ನಾನು ಮೇಲಿನ ಹೆಸರಿನವ್ರಿಗೆ ಏನ್ ಆಗ್ಬೇಕು ಅದು ಬರಿಬೇಕು. ಸೊ ನಾನು ಇಲ್ಲಿ ನನ್ನ ಹೆಸರು ಬರಿತೇನೆ ನೋಡ್ರಿ, ಓಂಕಾರ್ ಭಂಡಾರಿ. ಇದಾದ್ಮೇಲೆ ಸಂಬಂಧದೊಳಗ ನಾನು ಇಲ್ಲಿ ಮಗ ಬರಿತೇನೆ. ಅದಾದ್ಮೇಲೆ ಜಿಲ್ಲೆ ಬೆಳಗಾವಿ. ಸೊ ನಿಮ್ ಜಿಲ್ಲೆ ಹೆಸರು ನೀವು ಬರೀರಿ, ಬೆಳಗಾವಿ. ಸೊ ರಾಜ್ಯ ಕರ್ನಾಟಕ. ಸೊ ವಿಧಾನಸಭಾ ಕ್ಷೇತ್ರ ಹೆಸರು ನಮ್ದು ಬೆಳಗಾವ್ ದಕ್ಷಿಣ ಬರ್ತೈತಿ, ಬೆಳಗಾವ್ ದಕ್ಷಿಣ ಬರ್ತೇವೆ ನೋಡ್ರಿ. ಹಂಗ ಇಲ್ಲಿ ಮುಂದ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಕೊಟ್ಟಾರ, ಮತ್ತ ಭಾಗ ಸಂಖ್ಯೆ ಮತ್ ಕ್ರಮ ಸಂಖ್ಯೆ. ಇನ್ ಕೇಸ್ ಇದ್ರೊಳಗ ನೀವೇನ್ರ ಡೌಟ್ ಇದ್ರ ಮ್ಯಾಲೆ BLO ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾರ ನೋಡ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲ ಅದ್ರ ಆನ್ಲೈನ್ ಅನ್ನು ಸರ್ಚ್ ಮಾಡ್ಬೋದು ಭಾಗ ಸಂಖ್ಯೆ ಮತ್ತ ಕ್ರಮ ಸಂಖ್ಯೆ. ನಾನು ಒಂದು ಡಿಸ್ಕ್ರಿಪ್ಷನ್ ನಾಗ ಲಿಂಕ್ ಕೊಡ್ತೇನಿ, ಈ ಲಿಂಕ್ ನಾಗ ನೀವು ಹೋಗಿ ಚೆಕ್ ಮಾಡ್ರಿ. ಓಕೆ, ನಾನು ಇವಾಗ ನೋಡ್ರಿ ವಿಧಾನಸಭಾ ಕ್ಷೇತ್ರ ಹೆಸರು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಹಾಕತೇನಿ. ಕ್ರಮ ಸಂಖ್ಯೆ ಇಲ್ಲಿ 983 ಐತಲ್ಲ ಅದು ಹಾಕ್ತೀನಿ. ಇದಾದ್ಮೇಲೆ ಜನ್ಮ ದಿನಾಂಕ ತಾರೀಕು. ಇಲ್ಲಿ ಬಾಳ ಮಂದಿ ಆ ಜನ್ಮ ದಿನಾಂಕ ಕೊಟ್ಟಾರಲ್ಲ ಅದ್ರ ಮುಂದೆ ಬರೆಯತಾರು. ಮೇಕ್ ಶೋರ್ ನೀವು ಇಲ್ಲಿ ಬಾಕ್ಸ್ ಕೊಟ್ಟಾರಲ್ಲ ಅದ್ರೊಳಗೆ ಬರೀರಿ. ಸೊ ಅದಾದ್ಮೇಲೆ ಆಧಾರ್ ಸಂಖ್ಯೆ ಅನ್ನೋದು ಇದು ಆಪ್ಷನಲ್ ಐತಿ, ನಿಮಗ್ ಬರೆಯೋದಿದ್ರ ಬರೀಬಹುದು, ಇಲ್ಲಾಂದ್ರೆ ನೀವು ಡೀಟೇಲ್ಸ್ ಕೊಡೋದಿಲ್ಲ ಅಂತ ಕೊಡ್ಬೇಡ್ರಿ. ಇದಾದ್ಮೇಲೆ ಮೊಬೈಲ್ ನಂಬರ್ ಕರೆಕ್ಟ್ ಹಾಕ್ರಿ ಫ್ಯೂಚರ್ ರೆಫರೆನ್ಸ್ ಸಲುವಾಗಿ. ಮೊಬೈಲ್ ನಂಬರ್ ಆದ್ಮೇಲೆ ನಾನಿಲ್ಲಿ ಪೋಷಕರ ಹೆಸರು ಬರೆಯತೇನಿ, ನಮ್ಮ ಮದರ್ದ ಹೆಸರು ಬರೆಯತೇನ್ರಿ ನಾ ಇಲ್ಲಿ. ಇದ ಅವ್ರದ ವೋಟರ್ ID ನಂಬರ್ ಹಾಕ್ರಿ. ತಂದೆಯ ಮತ್ತು ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ. ಸೊ ಅದು ವೋಟರ್ ID ನಂಬರ್. ತಾಯಿ ಹೆಸರು ಮತ್ ಹಾಕತೇನ್ರಿ, ಇದು ಆಪ್ಷನ್ ಅಲ್ಲಿ ಐತಿ, ನಿಮ್ಗೆ ತುಂಬೋದಿರೋ ತುಂಬೋದು, ಇಲ್ಲಾಂದ್ರೆ ಇಲ್ಲ. ಅದಾದ್ಮೇಲೆ ಸಂಗಾತಿಯ ಹೆಸರು ಇದು ನೀವು ಡ್ಯಾಶ್ ಹಾಕಿ ಕೊಡ್ರಿ, ಇಲ್ಲ ತುಂಬೋದಿದ್ರ ತುಂಬ. ಓಕೆ, ಸಂಗಾತಿ ಹೆಸರು ಹಾಕಿದ್ರಿ. ಮತ್ತೆ ಐತಿ ಇದು ಆಪ್ಷನಲ್ ಐತಿ, ನೀವು ತುಂಬೋದಿರೋ ತುಂಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು ಮತದಾರರ ಸಹಿ ಮತ್ತು ಹಚ್ಚೆ ಬೆರಳು ಗುರುತು. ಸೊ ನಿಮ್ದು ಹೆಬ್ಬಟ್ಟಿದ್ರೆ ಹೆಬ್ಬಟ್ಟು ಒತ್ತ್ರಿ, ಇಲ್ಲ ಆದ್ರ ನೀವು ಸೈನ್ ಮಾಡ್ರಿ. ಮತ್ತೆ ಡೇಟ್ ಹಾಕೋದ್ ಮರಿಬೇಡ್ರಿ, ಇಲ್ಲಿ ಕೊಟ್ಟಾರ ನೋಡ್ರಿ ಅದ್ರ ಡೇಟ್ ಅನ್ನು ನೀವು ಮೆನ್ಷನ್ ಮಾಡಂತ ಡೇಟ್ ಹಾಕ್ರಿ. ಸೈನ್ ಮಾಡಿದ್ಮೇಲೆ ಕೆಳಗಡೆ ಡೇಟ್ ಹಾಕ್ಬೇಕು. ಡೇಟ್ ಹಾಕಿದ್ಮೇಲೆ ಇಲ್ಲಿ BLO ಸಹಿ ಬರುತ್ತ, ಅವರು ನಿಮ್ದ ಫಾರ್ಮ್ ವೆರಿಫೈ ಮಾಡ್ಯಾರ ಅಂತ ಒಂದ್ ಡಿಕ್ಲರೇಷನ್ ಕೊಟ್ಟು ಸೈನ್ ಮಾಡ್ತಾರ್ರಿ. ಸೊ ಇದು ನನ್ ಫಾರ್ಮ್. ಇದು ನೆಕ್ಸ್ಟ್ ನಮ್ ಮದರ್ ಫಾರ್ಮ್ ನಿಮ್ಗ್ ತುಂಬ ತೋರಿಸ್ತೇನಿ. ಅವ್ರದ್ದು 2002 ವೋಟರ್ ಲಿಸ್ಟ್ ಒಳಗ ಹೆಸರಿತ್ತು. ಸೊ ಅವ್ರದ್ದು ಹೆಂಗ್ ತುಂಬೋದು ನೆಕ್ಸ್ಟ್ ಪಾರ್ಟ್ ಆಗಿ ತೋರಿಸ್ತೇನೆ. ಅಮ್ಮನ್ ಫಾರ್ಮ್ ತುಂಬಾತೇವಿ. ಈಗ ನಾವ್ ಇಲ್ಲೇ BLO ನಂಬರ್ ನೋಡಾತೇವಿ, BLO ಅವ್ರ ಹೆಸರು ಮತ್ ನಂಬರ್ ಕೊಟ್ಟಾರ. ಈಗ ಇಲ್ಲಿ ನಮ್ಮ ಅಮ್ಮನ ಹೆಸರು ಮತ್ತ ಅವ್ರ ವೋಟರ್ ID ನಂಬರ್ ಐತಿ ಇಲ್ಲಿ ಅಡ್ರೆಸ್, ಮನಿ ಅಡ್ರೆಸ್ ಕೊಟ್ಟಾರ. ಇಲ್ಲಿ ಕ್ರಮ ಸಂಖ್ಯೆ, ಆಮೇಲೆ ಅಲ್ಲಿ ವೋಟರ್ ID ನಾವೆಲ್ಲ ಓಟ್ ತುಂಬ ಹಾಕಾಕ್ ಹೋಗ್ತೇವಲ್ಲ ಅಲ್ಲಿ ವೋಟರ್ ID ಅಡ್ರೆಸ್ ಎಲ್ಲಾ ಕೊಟ್ಟಾರ. ಇಲ್ಲಿ ಫೋಟೋ ಹಾಕೋದು ಅಮ್ಮಂದ, ಇಲ್ಲಿ ಅಮ್ಮನ್ ಫೋಟೋ ಐತಿ, ಅಲ್ಲೇ ಅವ್ರದ್ದು ಫೋಟೋ ಹಚ್ಚೋದು ಈಗಿಂದ.
ಈಗ 2002 ವೋಟರ್ ಲಿಸ್ಟ್ ಒಳಗೆ ಯಾರ್ಯಾರ ಹೆಸರು ಐತ್ಲಾ ಅವ್ರ ಲೆಫ್ಟ್ ಸೈಡ್ 41 ಇಯರ್ಸ್ ಇರ್ತಾರಲ್ಲ ಅವ್ರದ್ದು ಈ ಸೈಡ್ ತುಂಬ್ತೇವಿ ನಾವೀಗ ವೋಟರ್ ಐ ಡಿ ಲಿಸ್ಟ್. ಈಗ ಇಲ್ಲಿ ನಮ್ಮ ಅಮ್ಮನ ಹೆಸರು, ವೋಟರ್ ಐ ಡಿ ನಂಬರ್ ಅವ್ರದ್ದು, ಇಲ್ಲಿ ಅವ್ರದ್ ಸಂಬಂಧ ಅವ್ರ ಅಮ್ಮನ ಹೆಸರು ಬರಿತೇವಿ ನಾವು. ಇನ್ ಕೇಸ್ ನಿಮ್ ಕಡೆ ವೋಟರ್ ಐ ಡಿ 2002 ಒಳಗ್ ಐತಿ ನಿಮ್ದು ಹೆಸರ ಮತ್ ನಿಮಗ್ ಲಿಸ್ಟ್ ಹುಡ್ಕೋದೈತಿ ಏನಾರ ಇದ್ರ ಕಮೆಂಟ್ ಮಾಡ್ರಿ, ನಾವ್ ನಿಮಗ್ ವೆಬ್ಸೈಟ್ ಇದು ಲಿಂಕ್ ಕಳಿಸ್ತೇವಿ. ಇಲ್ಲಿ ಹೆಸರು ಅವ್ರಿಗೆ ತಾಯಿ ಆಗ್ತಾರ. ಆಮೇಲೆ ನೀವು ಯಾವ ಜಿಲ್ಲೆ ಒಳಗಿರ್ತೀರಿ, ನಾವ್ ಬೆಳಗಾವ್ದವ್ರು, ನಾವ್ ಬೆಳಗಾವ್ ಹೆಸರು ಬರ್ದೇವಿ. ರಾಜ್ಯ ಕರ್ನಾಟಕ. ಮತ್ ಇದು ವಿಧಾನಸಭೆ, ಯಾವ ವಿಧಾನಸಭೆ ಒಳಗ ವೋಟ್ ಹಾಕ್ತಿರ್ಲಿಲ್ಲ ಯಾವ ಸೈಡ್ ಆ ನಂಬರ್. ಇಲ್ಲಿ ನಾವು ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಬರೆಯತ್ತೇವಿ. ನಮ್ ವಿಧಾನಸಭಾ ಸಂಖ್ಯೆ 2 ಐತಿ, ಭಾಗ 40 ಮತ್ ಕ್ರಮ ಸಂಖ್ಯೆ 836 ಐತಿ. ಈಗ ನೋಡ್ರಿ, ಈಗ ನಿಮಗ್ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಬೇಕು ಏನಿದ್ರಲ್ಲ ನಮಗ್ ಕಮೆಂಟ್ ಮಾಡಿ, ನಾವ್ ನಿಮಗ್ ಲಿಂಕ್ ಕಳಿಸ್ತೀವಿ. ಈಗ ನಿಮ್ ಕಡೆ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ ವೆಬ್ಸೈಟ್ ಹೋಗಿ ನೀವು ಚೆಕ್ ಮಾಡಬಹುದು ನಿಮ್ ವೋಟರ್ ಐ ಡಿ ಹಾಕೊಂಡು. ಈಗ ನಾವಿಲ್ಲಿ ಜನ್ಮ ದಿನಾಂಕ ಬರೆಯತ್ತೀವಿ, ಈ ಬಾಕ್ಸ್ ಒಳಗ ಬರೀರಿ. ಈಗ ಮುಂದ್ ನಾವು ಆಪ್ಷನಲ್ ಐತಿ ನಿಮ್ದು ಆಧಾರ್ ಕಾರ್ಡ್ ನಂಬರ್, ಈಗ ನಿಮ್ ಫೋನ್ ನಂಬರ್, ಈಗ ನಿಮ್ ಅಮ್ಮನ್ ಫೋನ್ ನಂಬರ್ ಇಲ್ಲ ನಿಮ್ ಫೋನ್ ನಂಬರ್ ಬರ್ದು ನಡೀತದ. ಯಾರ್ದು ಅವೈಲೇಬಲ್ ಕಂಟಿನ್ಯೂ ಇರ್ತದ ನೆಟ್ವರ್ಕ್ ಒಳಗ ಇರ್ತದ ಅವ್ರು ಬರೀರಿ ನಿಮಗ. ಇದ್ರ ಮುಂದ ಅವ್ರ ತಂದೆ ಹೆಸರ, ಅಮ್ಮನ್ ತಂದೆ ಹೆಸರು ಬರ್ದೇನ್ ನಾ ಇಲ್ಲಿ. ಅವ್ರ ವೋಟರ್ ಐ ಡಿ, ಇನ್ ಕೇಸ್ ಅವ್ರ ಜೀವಂತ ಇದ್ರ ಅವ್ರ ವೋಟರ್ ಐ ಡಿ, ಇಲ್ಲದ ನೀವು ವೋಟರ್ ಐ ಡಿ ಹಾಕಿಲ್ಲ ನಡೀತದ. ಈಗ ಅವ್ರ ಅಮ್ಮನ ಹೆಸರು, ಅವ್ರ ವೋಟರ್ ಐ ಡಿ. ಸಂಗಾತಿ ಹೆಸರಂದ್ರ ಲೈಫ್ ಪಾರ್ಟ್ನರ್ ಅಂದ್ರ ನಿಮ್ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಹೆಸರು ಮತ್ತ ಅವ್ರ ವೋಟರ್ ಐ ಡಿ. ಹುಡುಗರು ಇದ್ರ ಅದನ್ನ ಹೆಂಡತಿ ಹೆಸರು, ಅವ್ರ ವೋಟರ್ ಐ ಡಿ. ಅಂದ್ರ ಇನ್ ಕೇಸ್ ಆಫ್ ಎನಿ ಡೀಟೇಲ್ಸ್. ಇದಾದ್ಮೇಲೆ ಮತದಾರರ ಸಹಿ, ಅಲ್ಲಿ ನಿಮ್ ಸಿಗ್ನೇಚರ್ ಮಾಡ್ರಿ. ಮತ್ತ ಅಲ್ಲಿ ಡೇಟ್ ಬರೆಯೋದ್ ಮರಿಬೇಡ್ರಿ. ಯಾವ ದಿನ ನೀವು ಫಾರ್ಮ್ ಕೊಡ್ತೀರಾ ಆ ದಿನ ಡೇಟ್ ಬರೀರಿ. ಇದ್ರೊಳಗ ಮತ್ತೊಂದ್ ಇನ್ಫಾರ್ಮೇಶನ್ ಹೇಳೋದಂದ್ರ, ನಾವು ಇನ್ ಕೇಸ್ ನಾವು ಹುಡುಗರ್ದ ಯಾವ ಹುಡುಗರ್ ಕಲ್ಯಾಕ ಇಲ್ಲದ ಜಾಬಿಗಾಗಿ ಹೊರಗಿರ್ತಾರ ಮತ್ ಇದ್ ಫಾರ್ಮ್ ಸಿಕ್ಕೇದ್ ನಿಮಗ, ಅವ್ರ ಫಾರ್ಮ್ ಬರೀ ಅವ್ರ ಸಿಗ್ನೇಚರಿಗಾಗಿ ವೇಟ್ ಮಾಡತ್ತೀರಿ, ಹಂಗ್ ಮಾಡ್ಬೇಡ್ರಿ. ನಿಮ್ ಸಿಗ್ನೇಚರ್ ಹಾಕ್ರಿ ಮತ್ತ ಡೇಟ್ ಬರೀರಿ ಮತ್ತ ಫಾರ್ಮ್ ಕೊಡ್ರಿ. ಈಗ ನೋಡ್ರಿ, ಇದು SI ಫಾರ್ಮ್ ಬಹಳ ಮಂದಿ ಸೀರಿಯಸ್ ತಗೋವಾರ, ಇಂಪಾರ್ಟೆಂಟ್ ಐತಿ. ಯಾಕಂದ್ರ ಈಗ ಎಲ್ಲ ವೋಟರ್ ಐ ಡಿ ಚೆಕ್ ಮಾಡತ್ತಾರಂದ್ರ ಅವ್ರು ಮುಂದ್ ಹೋಗಿ ಮುಂದಿನ ಪ್ಲಾನು ಇರ್ಬೋದು ಅವ್ರದ ಗವರ್ಮೆಂಟ್ ಇದ. ಈಗ ಒಂದ್ ಸ್ಟೆಪ್ ಮಾಡ್ಯಾರ, ಬಹಳ ಮಂದಿ ಇದಕ್ ಸೀರಿಯಸ್ ತಗೊಂಡ್ ವಿಚಾರ ಮಾಡ್ವಾರ. ಸೊ ಎಲ್ಲರೂ ಫಾರ್ಮ್ ತುಂಬಿ. ಇನ್ ಕೇಸ್ ನೀವ್ ಇಲ್ಲಿ ಇಂಡಿಯಾ ಒಳಗಿಲ್ಲ, ಔಟ್ ಆಫ್ ಕಂಟ್ರಿ ಅದಿರಿ, ನಾವ್ ಹೆಂಗ್ ತುಂಬೋದು ಅದ್ರ ಬಗ್ಗೆ ಒಂದ್ ವಿಡಿಯೋ ಮಾಡಿ ಹಾಕಿದ್ದೈತಿ. ಡಿಸ್ಕ್ರಿಪ್ಷನ್ ಒಳಗ ಅದರ ನಿಮಗ್ ಲಿಂಕ್ ಕೊಟ್ಟಿರ್ತೀವಿ, ಹೋಗ್ ನೋಡ್ರಿ. ಅದು ಅದ್ರ ಬಗ್ಗೆ ಡಿಟೇಲ್ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡತಾರ ಅವ್ರ. ಈಗ ಟೈಮ್ ಐತಿ 8 ತಾರೀಕ್ 9 ತಾರೀಕ್ ಮಟ್ಟ. ಹೋಗದ್ ಆ ಚಾನಲಿಗ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಏನು ಇನ್ಫಾರ್ಮೇಶನ್ ನೀಡ್ ಐತಿ. ಥ್ಯಾಂಕ್ ಯು.